ಟೇಸ್ಟಿ ಪುಳಿಯೋಗರೆ ಅಂದರೆ ಮನೇಲಿ ಮಾಡುವಂಥ ಪುಳಿಯೋಗರೆ ಗೊಜ್ಜು ಹಾಗೆ ಪೌಡರ್ ಕೂಡ ಮಾಡಿಕೊಂಡು ಮನೇಲಿ ಮಾಡೋದು ಅಂದರೆ ಆ ಟೇಸ್ಟೇ ಬೇರೆ ಪುಳಿಯೋಗರೆದು. ಸೊ ನಾವು ಹೊರಗಡೆಯಿಂದ ಯಾವುದೇ ತಂದರೂ ಈ ಥರ ಟೇಸ್ಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾದ ದೇವಸ್ಥಾನಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಸಿಗುವಂಥ ಪುಳಿಯೋಗರೆನ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಒಂದು ದಪ್ಪ ಕಿತ್ಳೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು 1 ಅವರ್ ಮುಂಚೆನೇ ನಾನು ನೆನೆಗೆ ಹಾಕಿದ್ದೀನಿ. ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಸಲ ಈ ಥರ ನೆನೆಗೆ ಹಾಕಿದ್ದೀನಿ. ಹುಣಸೆಹಣ್ಣು ಚೆನ್ನಾಗಿ ನೆಂದ್ಕೋಬೇಕು. ಫಸ್ಟ್ ನಾವು ಹುಣಸೆಹಣ್ಣನ್ನು ನೆನೆಗೆ ಹಾಕ್ಬಿಟ್ರೆ, ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ ಅನ್ನೋರು ಬಿಸಿನೀರನ್ನ ಹಾಕ್ಕೊಂಡ್ರೆ ನೀಟಾಗೆ ನೆಂದ್ಕೊಂಡ್ಬಿಡುತ್ತೆ. ಒಂದು ಅರ್ಧ ಗಂಟೆಲೇ ನೆಂದ್ಕೊಂಡ್ಬಿಡುತ್ತೆ. ಇದರಲ್ಲಿ ಚೆನ್ನಾಗಿ ಹಿಂಡಿ ಕೈಯಲ್ಲಿ ರಸನ ತೆಗಿಬೇಕಾಗುತ್ತೆ. ಇದು ಗಟ್ಟಿಯಾಗಿ ಬರುತ್ತೆ ರಸ. ಅಷ್ಟು ನಾವು ನೀಟಾಗೆ 1-2 ಸಲ ನೀರು ಹಾಕ್ಕೊಂಡು ಇದ್ರ ರಸನ ತಕ್ಕೊಬೇಕಾಗುತ್ತೆ. ಪುಳಿಯೋಗರೆಗೆ ಮೇಯ್ನಾಗಿ ನಾವು ಹುಣಸೆಹಣ್ಣನ್ನು ಅಂದರೆ ಯಾವ ಥರ ಹುಣಸೆಹಣ್ಣನ್ನು ಆಯ್ಕೆ ಮಾಡಬೇಕು ಅಂದರೆ, ಹಳೆ ಹುಣಸೆಹಣ್ಣು ಬೆಟರ್ ಅನಿಸುತ್ತೆ, ಅಂದರೆ ಕಪ್ಪಗಿರೋ ಹುಣಸೆಹಣ್ಣು. ಬಟ್ ನನ್ನ ಹತ್ರ ಕಪ್ಪಗಿರೋ ಹುಣಸೆಹಣ್ಣಿಲ್ಲ. ಇದು ಈ ವರ್ಷದ ಹುಣಸೆಹಣ್ಣು. ಬಟ್ ಇದು ಅಷ್ಟಾಗಿ ಕಪ್ಪಿಲ್ಲ, ಸ್ವಲ್ಪ ಕಪ್ಪಿದೆ ಅಷ್ಟೇ. ಇದು ನೀಟಾಗೆ 1-2 ಸಲ ನೀರು ಹಾಕಿ ಇದರಲ್ಲಿ ಇನ್ನೂ ಒಂದು ಸಲ ನೀರು ಹಾಕಿ ತೆಗಿಬೋದು ರಸ. ನನಗೆ ಸಾಕಾಯಿತು. ಬೇಕಿದ್ರೆ ಅದು ಸಾಂಬಾರಿಗೆ ಏನಕ್ಕಾದರೂ ಹಾಕ್ಕೊಬೋದು. ಈಗ ನಾನು ಹುಣಸೆ ರಸಕ್ಕೆ ನೋಡಿ ಒಂದು 4 ಚಿಕ್ಕ ಪೀಸು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಇದ್ರೇ ಪುಳಿಯೋಗರೆಗೆ ಟೇಸ್ಟ್ ಇರುತ್ತೆ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಈ ಹುಣಸೆಹಣ್ಣಿನ ರಸನ ಕುದಿಯೋಕೆ ಬಿಟ್ಬಿಡೋಣ. ಲೋ ಫ್ಲೇಮಲ್ಲೇ ಅದು ಕುದೀತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಸೂಪರ್ ಆಗಿರುವಂಥ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆದಷ್ಟು ಹುಣಸೆಹಣ್ಣು ಕಪ್ಪಗಿರುವಂಥ ಹುಣಸೆಹಣ್ಣು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು 3 ಸ್ಪೂನಷ್ಟು ಉದ್ದಿನಬೇಳೆ, 3 ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, ಇಷ್ಟನ್ನ ಸೇರಿಸ್ಬಿಟ್ಟು ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಭಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಫಸ್ಟೇ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. 6 ಟೀ ಸ್ಪೂನಷ್ಟು ಧನಿಯಾ ಬೀಜನ ಸೇರಿಸ್ತಾ ಇದ್ದೀನಿ. ಈ ಪೌಡರ್ನ ನಾವು 1-2 ಸಲ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ನಾನು ಈಗ ಮಾಡ್ತಿರೋ ಕ್ವಾಂಟಿಟಿ ಬಂದು ನನಗೆ 2 ಸಲ ಆಗುತ್ತೆ. ತುಂಬ ದಿನ ಇಟ್ಕೊಂಡ್ರೆ ಇದ್ರ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗೋದಿಲ್ಲ. ಹಾಗೆ 3 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಸಾಸಿವೆ. ಇದನ್ನು ಚೆನ್ನಾಗಿ ಒಂದು ಘಮ ಬರೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 10-15 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಯಾವುದಾದ್ರೂ ಸೇರಿಸ್ಬೋದು. ನಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೇಕಾಗುತ್ತೆ. ಈಗ 1-2 ಸ್ಪೂನಷ್ಟು ಕೊಬ್ಬರಿ ತುರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದಕ್ಕೆ ಕಾಳು ಮೆಣಸು ಒಂದು ಸ್ಕಿಪ್ ಆಗಿತ್ತು, ಸೊ ನಾನು ಲಾಸ್ಟ್ಗೆ ಇದನ್ನ ಫ್ರೈ ಮಾಡಿ ಹಾಕ್ಕೊತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟಿದ್ದೀನಿ. ಈಗ ನಾನು 1 ಬೌಲಷ್ಟು ನೋಡಿ, ಈ ಬೌಲಲ್ಲಿ 1 ಬೌಲಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ನಿಮಗೆ ಕಪ್ಪು ಎಳ್ಳು ಸಿಕ್ಕಿದ್ರೆ ಕಪ್ಪು ಎಳ್ಳು ತೊಗೊಳ್ಳಿ. ನನ್ನ ಹತ್ರ ಕಪ್ಪು ಎಳ್ಳು ಇರಲಿಲ್ಲ, ಸೊ ಖಾಲಿ ಆಗಿತ್ತು. ಹಾಗಾಗಿ ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೆ. ಕಪ್ಪು ಎಳ್ಳು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಅಷ್ಟೇ ಚಿಟಪಟ ಅಂತ ಬೇಗ ಅಂದ್ಬಿಡುತ್ತೆ ಎಳ್ಳು. ಅದಕ್ಕೆ ನಾನು ಸಪ್ರೇಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಪೌಡರ್ ಕೂಡ ಸಪ್ರೇಟಾಗಿ ಮಾಡ್ಕೋಬೇಕು. ಈಗ ಲಾಸ್ಟ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು, ಕಾಳು ಮೆಣಸು ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ.
ವಿಡಿಯೋ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅಷ್ಟು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ನೋಡಿ ಗೊಜ್ಜು ಕೂಡ ಅಂದರೆ ಹುಳಿ ಎಲ್ಲ ಬೇಯಲಿಕ್ಕೆ ಇಕ್ಕಿದ್ನಲ್ವ, ಅದು ಕೂಡ ಕರೆಕ್ಟ್ ಪರ್ಫೆಕ್ಟ್ ಅದಕ್ಕೆ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಕುದ್ದಿದೆ. ಅದಕ್ಕೆ ನಾನೀಗ ಪೌಡರ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ. ಲಾಸ್ಟ್ಗೆ ಪೌಡರ್ ಎಲ್ಲ ಸೇರಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಎಳ್ಳು ಪುಡಿ ಇದೆಯಲ್ವಾ, ಸೊ ಅದು ಬೇಕಿದ್ರೆ ಹಾಕ್ಕೊಬೋದು. ನಮಗೆ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇದ್ದಾರೆ ಅಂದರೆ ಎಳ್ಳು ಪುಡಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಡಿ. ರೈಸ್ ಜೊತೆ ಕೂಡ ಅದನ್ನು ಸೇರಿಸ್ಕೊಬೋದು. ಈಗ ನಾನು ಕೊಬ್ಬರಿ ತುರಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಬೆಲ್ಲ ಬೇಕಿದ್ರೆ ನೀವು ಕಡಿಮೆ ಹಾಕ್ಕೊಬೋದು. ಕೆಲವರಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲ, ಸೊ ಕಡಿಮೆ ಹಾಕ್ಕೊಬೋದು. ಪುಳಿಯೋಗರೆ ಅಂದರೆ ಹುಳಿ, ಉಪ್ಪು, ಖಾರ ಎಲ್ಲನೂ ಸಮನಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ಒಂದು ಬಾಣಲಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು. ಗೊಜ್ಜುನ ಆರಾಮಾಗಿ ಹೊರಗಡೆ ಕೂಡ ಇಟ್ಟರು 1 ತಿಂಗಳು ಇರುತ್ತೆ. ಈಗ ಮತ್ತೆ 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನು ಉದ್ದಿನಬೇಳೆ, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 1 ಸ್ಪೂನು ಸಾಸಿವೆ, ಹಾಗೆ 5ರಿಂದ 6 ಒಣಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 ಎಸಳು ಕರಿಬೇವಿನ ಸೊಪ್ಪು, ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗೊಜ್ಜಿನ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಗೊಜ್ಜನ್ನ ಕುದಿಸ್ಕೋಬೇಕಾಗತ್ತೆ. ಪುಳಿಯೋಗರೆ ಗೊಜ್ಜನ್ನ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಕುದ್ರೆ ಸಾಕು. ನಮಗೆ ಹುಣಸೆ ಹಣ್ಣು ಸ್ವಲ್ಪ ಕಪ್ಪಗಿದ್ರೆ ನಮಗೆ ಗೊಜ್ಜು ಇನ್ನೂ ಕಪ್ಪಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಹುಣಸೆಹಣ್ಣು ಹೊಸ ಹುಣಸೆಹಣ್ಣು ಆಗಿರೋದ್ರಿಂದ ಈ ಥರ ಕಲರ್ ಬಂದಿದೆ ಅಷ್ಟೇ. ಟೇಸ್ಟ್ ಕೂಡ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಕುದಿಸ್ಕೊಂಡ್ರೆ ಸಾಕು. ಅಷ್ಟು ಕುದ್ದಾದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಎಳ್ಳಿನ ಪೌಡರ್ ಕೂಡ ಗೊಜ್ಜಿಗೆ ಸೇರಿಸಿದ್ದೀನಿ. ಹಾಗೆ ಬಿಸಿ ಅನ್ನಕ್ಕೆ ಕೂಡ 2 ಸ್ಪೂನು ಎಳ್ಳು ಪುಡಿನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಗೊಜ್ಜು ಮತ್ತು ಎಳ್ಳಿನ ಪುಡಿ ಮತ್ತು ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.